ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಆಗಿರುವ ಹಳ್ಳಿ ಹೈದ ಸಿಂಗರ್ ಹನುಮಂತು ಲಮಾಣಿ ಅವರಿಗೆ ಲಕ್ಷ ಹಣ ಬಹುಮಾನವಾಗಿ ಸಿಕ್ಕಿದೆ. ಈ ರಿಯಾಲಿಟಿ ಶೋನಲ್ಲಿ ಮೊದಲೇ ಹೇಳಿದಂತೆ ವಿನ್ನರ್ ಹನುಮಂತ ಅವರಿಗೆ 50 ಲಕ್ಷ ರೂಪಾಯಿ ನೀಡಲಾಗಿದೆ. ಇದರ ಜೊತೆಯಲ್ಲಿಯೇ ಇತರೆ ಬಹುಮಾನ ಹನುಮಂತು ಪಾಲಾಗಿದೆ. ಕೊನೆಯ 3 ಫೈನಲಿಸ್ಟ್ಗಳಾಗಿದ್ದ ರಜತ್, ಕಿಶನ್, ತ್ರಿವಿಕ್ರಮ್ ಮತ್ತು ಹನುಮಂತು ಅವರನ್ನ ಸುದೀಪ್ ಅವರೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಕರ್ಕೊಂಡು ಬಂದಿದ್ರು. ವೇದಿಕೆ ಮೇಲೆ 3 ಪೈಕಿ ರಜತ್ ಮೊದಲನೇದಾಗಿ ಔಟ್ ಆದ್ರು. ನಂತರ ಸುದೀಪ್ ಅವರ ಪಕ್ಕದಲ್ಲಿ ಹನುಮಂತು ಮತ್ತು ತ್ರಿವಿಕ್ರಮ್ ನಿಂತ್ಕೊಂಡಿದ್ರು. ತ್ರಿವಿಕ್ರಮ್ ನಾನು ಸುದೀಪ್ ಅವರೇ ಎಡಭಾಗದಲ್ಲಿ ನಿಲ್ಬೇಕು ಅಂತ ಹೇಳಿ ಲೆಫ್ಟ್ ನಿಂತ್ಕೊಂಡ್ರು. ಸುದೀಪ್ ಅವರ ಬಲಭಾಗದಲ್ಲಿ ಹನುಮಂತು ನಿಂತ್ಕೊಂಡ್ರು. ಈ ಬಾರಿ ಪ್ರೇಕ್ಷಕರನ್ನ ಹೆಚ್ಚು ಕಾಯಿಸದೆ ಕೆಲವೇ ನಿಮಿಷದಲ್ಲಿಯೇ ವಿನ್ನರ್ ಹೆಸರು ಪ್ರಕಟಿಸಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಆಗಿರುವ ಹನುಮಂತು 5.23 ಕೋಟಿ ಮತಗಳನ್ನು ಪಡ್ಕೊಂಡಿದ್ದಾರೆ. ಮೊದಲ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ 2 ಕೋಟಿಗೂ ಹೆಚ್ಚು ಮತಗಳನ್ನು ಪಡ್ಕೊಂಡಿದ್ದಾರೆ. ವಿಜೇತ ಹನುಮಂತು ಅವರು 50 ಲಕ್ಷ ರೂಪಾಯಿ ಜೊತೆಯಲ್ಲಿ ಇನ್ನಿತರ ನಗದು ಬಹುಮಾನ ಪಡ್ಕೊಂಡಿದ್ದಾರೆ. ಇನ್ನು ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿ ಒಟ್ಟು 15 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಗೆದ್ದುಕೊಂಡಿದ್ದಾರೆ. ಹನುಮಂತನಿಗೆ ಸಿಕ್ಕ ಹಣವೆಷ್ಟು? ಇಂಡಸ್ ಟಿಎಂಟಿ ಸ್ಟೀಲ್ ವತಿಯಿಂದ ಹನುಮಂತು ಅವರಿಗೆ 10 ಲಕ್ಷ ರೂಪಾಯಿ ನೀಡಲಾಯಿತು. ನಂತರ ಲಕ್ಸುರಿ ಪಾಯಿಂಟ್ಸ್ ನೀಡುತ್ತಿದ್ದ ಜಾರ್ ಆಪ್ ವತಿಯಿಂದ ವಿನ್ನರ್ ಆಗಿರುವ ಹನುಮಂತಗೆ 5 ಲಕ್ಷ ರೂಪಾಯಿ ನೀಡಲಾಯಿತು. ಇದಾದ ಬಳಿಕ ಕಾನ್ಫಿಡೆಂಟ್ ಗ್ರೂಪ್ನಿಂದ 50 ಲಕ್ಷ ರೂಪಾಯಿ ಕೊಡಲಾಗಿದೆ. ಬಹುಮಾನವಾಗಿ ಒಟ್ಟು 65 ಲಕ್ಷ ರೂಪಾಯಿ ಹನುಮಂತು ಅವರಿಗೆ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಭಜನಾ ಮಂಡಳಿ ಬಂದಿತ್ತು. ಹನುಮಂತ ಅವರ ಗ್ರಾಮದ ಭಜನಾ ಮಂಡಳಿ ತಂಡದ ಸದಸ್ಯರು ಬಿಗ್ ಬಾಸ್ ಮನೆಯೊಳಗೆ ಸಂಗೀತ ಕಾರ್ಯಕ್ರಮ ನೀಡಿದ್ರು. ಸುದೀಪ್ ಅವರ ಸಮ್ಮುಖದಲ್ಲೇ ಈ ಭಜನಾ ಕಾರ್ಯಕ್ರಮ ನಡೆದಿದ್ದು ವಿಶೇಷವಾಗಿತ್ತು. ಹನುಮಂತ ಹೆಸರು ಘೋಷಣೆಯಾಗ್ತಿದ್ದಂತೆ ಅವರ ಗೆಳೆಯರು ವೇದಿಕೆ ಮೇಲೆ ಬಂದು ಸ್ನೇಹಿತನನ್ನ ಹೆಗಲ ಮೇಲೆ ಹೊತ್ಕೊಂಡು ಕುಣಿದು ಕುಪ್ಪಳಿಸಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.